ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇನ್ನು ಕಟಕ ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೆಂಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಕಟಕ ರಾಶಿಯವರಿಗೆ ತುಂಬ ಒಳ್ಳೆ ಟೈಮ್ ಬಂದಿದೆ. ಒಂದು ಕಡೆ ನೋಡೋಕೆ ಹೋದರೆ ಲಗ್ನದಲ್ಲಿ ಗುರು ಬಂದಿದ್ದಾನೆ, ಜನ್ಮಗುರು ನರೋದುಕ್ಕಂ ಅಂತ ಕೂಡ ಹೇಳ್ತಾರೆ. ಸೊ ಈಗ ಜನ್ಮಗುರು ನರದುಕ್ಕಂ ಅಂತ ಹೇಳೋದು ಕಟಕ ರಾಶಿಯವರಿಗೆ ಅಪ್ಲಿಕೇಬಲ್ ಆಗಲ್ಲ. ಯಾಕೆ ಅಂತಂದರೆ ಗುರುಗೆ ಅದು ತುಂಬ ಉಚ್ಚ ಸ್ಥಾನ ಆಗಿರುತ್ತೆ. ಆ ಜಾಗದಲ್ಲಿ ಗುರು ಕೂತ್ಕೊಂಡು ಒಳ್ಳೆ ಫಲಗಳನ್ನೇ ಕೊಡ್ತಾನೆ, ಕೆಟ್ಟ ಫಲಗಳನ್ನ ಅಷ್ಟು ಕೊಡೋದಿಲ್ಲ. ಅಂದರೆ ಆಗೋದೇ ಇಲ್ಲ ತೊಂದರೆ ಅಂತ ಅಲ್ಲ, ಆಗುತ್ತೆ, ಬಟ್ ತುಂಬ ಮೇಜರ್ ಪ್ರಾಬ್ಲಮ್ಸ್ ಅಂತ ಆಗೋದಿಲ್ಲ. ಆದರೆ ನಿಮಗೆ ನೋಡಿ, ಗುರು 12ನೇ ಮನೇಲಿದ್ದಾಗ ಏನೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರಿ, ಅಧಿಕವಾಗಿ ದುಡ್ಡು ಖರ್ಚಾಗುವಂಥದ್ದು ಅಥವಾ ಏನೋ ಒಂದು ಸಾಲ ಸೋಲಗಳು ಮಾಡ್ಕೊಳ್ಳೋವಂಥದ್ದು ತುಂಬ ನೋವನ್ನ ಅನುಭವಿಸಿದ್ದೀರ. ಆದರೆ ಅದು ಕ್ರಮೇಣವಾಗಿ ನಿಮಗೆ ರೆಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಯಾಕೆ ಅಂತಂದರೆ ಗುರುವಿನ ದೃಷ್ಟಿನೂ ಕೂಡ ಒಳ್ಳೊಳ್ಳೆ ಮನೆಗಳ ಮೇಲೆ ಬಿದ್ದಿದೆ. ಜೊತೆಗೆ ಗುರುಬಲ ಬಂದಿರೋದ್ರಿಂದ ಯಾರೆಲ್ಲ ಮದುವೆ ಹುಡ್ಕಾಡ್ತಲ್ಲಿದ್ದೀರಾ ಅವ್ರಿಗೆಲ್ಲ ಮದುವೆಗಳಾಗುವಂಥದ್ದು, ಮನೇಲಿ ಶುಭ ಕಾರ್ಯಗಳಾಗುವಂಥದ್ದು, ಇದಕ್ಕೂ ಕೂಡ ಖರ್ಚಾಗೇ ಆಗುತ್ತಲ್ವ. 12ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧರ ಸಮಾಗಮ ಕೂಡ ಇದೆ. 12ನೇ ಮನೇಲಿ ಸೂರ್ಯ ಇದ್ದಾಗ ಏನಾಗುತ್ತೆ, ಕಟಕ ರಾಶಿನಲ್ಲಿ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗದಲ್ಲಿದ್ದಾರೆ, ಯಾರೆಲ್ಲ ರಾಜಕಾರಣಿಗಳಿದ್ದಾರೆ, ಅವ್ರು ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಕೆಲಸದಲ್ಲಿ ಏನಾದರೂ ನೀವು ಗೊತ್ತಿಲ್ಲದಂಗೆ ಹಣ ತೊಗೊಳ್ಳೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಕೆಲಸಗಳನ್ನ ಮಾಡ್ದಿರ ಹಾಗೆ ಪೆಂಡಿಂಗ್ ಇಟ್ಟಿದ್ರೆ ಖಂಡಿತ ಮೇಲಧಿಕಾರಿಗಳಿಂದ ನಿಮಗೆ ಕ್ವೈರೀಸ್ ಬರುತ್ತೆ, ಅಥವಾ ನಿಮ್ಗೆ ಏನಾದರೂ ಕೆಲಸದಿಂದ ತೆಗೆದಾಕುವಂಥ ಚಾನ್ಸಸ್ ಕೂಡ ಇರುತ್ತೆ. ಕೇರ್ಫುಲ್ಲಾಗಿರಿ. ಸೊ ನಿಮ್ಮ ಕೆಲಸಗಳನ್ನ ಬೇಗ ಬೇಗ ಫಿನಿಷ್ ಮಾಡ್ಕೊಳ್ಳಿ. ನಿಮಗೆ 12ನೇ ಮನೆಯಲ್ಲಿ ಸೂರ್ಯ ಇರೋ ತನಕನೂ ಕೂಡ ಮೇಲಧಿಕಾರಿಗಳಿಂದ ಆಗುವಂಥ ಸಮಸ್ಯೆಗಳು ಆಗೇ ಆಗುತ್ತೆ. ಅದು ಕಟ್ಟಿಟ್ಟು ಬುತ್ತಿ. 16ನೇ ತಾರೀಕಿನ ನಂತರ ಅಷ್ಟೇ ನೀವು ಸ್ವಲ್ಪ ರಿಲ್ಯಾಕ್ಸೇಷನ್ ತೊಗೋಬೋದು. ಯಾಕಂದರೆ ಲಗ್ನಕ್ಕೆ ಸೂರ್ಯ ಬರ್ತಾನೆ. ಸೊ ಅಲ್ಲಿವರೆಗೂ ಕೆಲವು ಸಮಸ್ಯೆಗಳಿರುತ್ತೆ. ಅದಾದಮೇಲೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಕೆಲಸಗಳಾಗಿರ್ಬೋದು, ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಏನಾದರೂ ಕೆಲಸಗಳಾಗಬೇಕಾಗಿದ್ರೆ ಆ ಕೆಲಸಗಳೆಲ್ಲ ಆಗೋಕ್ಕೆ ಶುರು ಆಗುತ್ತೆ. ಇನ್ನು ನಿಮಗೆ 11ನೇ ಮನೆಯಲ್ಲಿ ಕುಜ ಕೂತ್ಕೊಂಡಿರೋದ್ರಿಂದ ಭೂಮಿಯಿಂದ ಲಾಭಗಳು ಬರುವಂಥದ್ದು, ಅಥವಾ ನೀವೇನಾದರೂ ಭೂಮಿ ತೊಗೊಳ್ಳೋದು, ಮಾರೋದು, ವ್ಯಾಪಾರ ಮಾಡ್ತಿದ್ರೆ ಅದರಲ್ಲೂ ಕೂಡ ಉತ್ತಮವಾದ ಲಾಭನ ಖಂಡಿತ ನೀವು ನಿರೀಕ್ಷೆ ಮಾಡಬಹುದು. ಇನ್ನು ಗುರು ದೃಷ್ಟಿ ನಿಮಗೆ 5ನೇ ಮನೆ ಮೇಲೆ ಬೀಳ್ತಿರೋದ್ರಿಂದ ತುಂಬ ವರ್ಷಗಳಿಂದ ಮಕ್ಕಳಾಗಿಲ್ಲ ಅಂತ ಅನ್ಕೊತಿರೋರಿಗೆ ಮಕ್ಕಳಾಗುವಂಥದ್ದು, ಪ್ರೇಮಿಗಳಿದ್ದರೆ ಅವರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು, ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಪ್ರೀತಿ ಜಾಸ್ತಿ ಆಗುತ್ತೆ. ಆ್ಯಂಡ್ 7th ಹೌಸ್ ಮೇಲೂ ಕೂಡ ಗುರುದೃಷ್ಟಿ ಬೀಳ್ತಿರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ಜಾಸ್ತಿ ಆಗೋದು, ಜೊತೆಗೆ ಗೌರವ ಒಬ್ಬರ ಮೇಲೆ ಒಬ್ರಿಗೆ ಜಾಸ್ತಿ ಆಗುತ್ತೆ. ನೀವೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾಯಿದ್ರೆ ಅದರಲ್ಲೂ ಕೂಡ ನೀವು ಒಳ್ಳೆ ಫಲಗಳನ್ನ ನೋಡಬಹುದು. ಅಥವಾ ಇವಾಗ ಏನಾದರೂ ಕೆಲಸ ಮಾಡೋಣ ಅಂತ ಜೊತೆಲಿ ಸೇರಿ ಕೆಲಸ ಮಾಡಿದ್ರೂ ಕೂಡ ಸಕ್ಸಸ್ನ ನೀವು ನೋಡಬಹುದು. ಜೊತೆಗೆ ನಿಮಗೆ ನೋಡಿ, ಇಷ್ಟು ದಿವಸ 9ನೇ ಮನೆಯಲ್ಲಿ ಶನಿ ಇದ್ದಿದ್ದರಿಂದ ತಂದೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಾಗಿರಲಿಲ್ಲ. ಈಗ ಗುರು ದೃಷ್ಟಿ ಕೂಡ ಬೀಳ್ತಾ ಇರೋದ್ರಿಂದ ಇವಾಗ ಏನಾದರೂ ಒಂದು ನಿಮಗೆ ಅವ್ರಿಗೆ ಸೊಲ್ಯೂಷನ್ ಸಿಕ್ಕತ್ತಂದರೆ ಒಳ್ಳೆ ಡಾಕ್ಟರ್ ಸಿಗೋದು, ಅಥವಾ ಮೆಡಿಸಿನ್ ಚೆನ್ನಾಗಿರೋ ಸಿಕ್ಕೋದು, ಅಥವಾ ಅವರ ಆರೋಗ್ಯ ಇನ್ಮೇಲೆ ಸುಧಾರಿಸ್ಕೊಳ್ಳೋದಕ್ಕೂ ಶುರು ಆಗುತ್ತೆ. ಪಿತ್ರಾರ್ಜಿತ ಆಸ್ತಿ ಏನಾದರೂ ಬರೋದಿತ್ತು ಅಂತಂದರೆ ಅದರಲ್ಲಿ ಒಂದು ಶುಭ ಸುದ್ದಿನ ಖಂಡಿತವಾಗ್ಲೂ ನೀವು ಕೇಳಬಹುದು. ಮತ್ತು ನೋಡಿ, ನಿಮ್ಗೆ 2ನೇ ಮನೆಯಲ್ಲಿ ಶುಕ್ರ ಮತ್ತು ಕೇತುವಿನ ಸಮಾಗಮ ಕೂಡ ಇದೆ. ಅದ್ರ ಜೊತೆಯಲ್ಲಿ 11ನೇ ಮನೆ ಅಧಿಪತಿ ಬೇರೆ ಶುಕ್ರ ಆಗ್ತಾನೆ ನಿಮಗೆ. ಸೊ ಬರೋವಂಥ ಲಾಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ತಂದಿಡ್ತಾನೆ. ಅಂದರೆ ಏನೋ ಹಣ ಇವಾಗ ಒಂದು 10,000 ಬರ್ತಾ ಇದೆ ಅನ್ನೋ ಟೈಮಲ್ಲಿ ಏನಾಗುತ್ತೆ, ನಿಮಗೆ ಟೈಮಿಗೆ ಕರೆಕ್ಟಾಗಿ ಬರಲ್ಲ, ಅಥವಾ ಅದರಲ್ಲಿ ಒಂದು ಸ್ವಲ್ಪ ದುಡ್ಡು ಕಟ್ಟಾಗಿ ಬರುವಂಥದ್ದು, ಇದನ್ನು ಕೂಡ ನೋಡಬೇಕಾಗಿ ಬರುತ್ತೆ. ಮತ್ತು ಶುಕ್ರ ಕೇತು ಕಾಂಬಿನೇಷನ್ ಇರೋದ್ರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಸೊ ಇದಕ್ಕೆಲ್ಲ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ಸೂರ್ಯ 12ನೇ ಮನೆಯಲ್ಲಿರೋದ್ರಿಂದ ಆದಿತ್ಯ ಹೃದಯ ಪಾರಾಯಣ ಮಾಡಬೇಕಾಗತ್ತೆ. ಪ್ರತಿದಿನವೂ ಕೂಡ ಸೂರ್ಯನಿಗೆ ನಮಸ್ಕಾರ ಹಾಕೋದು ಅಥವಾ ಅರ್ಘ್ಯನ ಕೊಡಬೇಕಾಗಿ ಬರುತ್ತೆ. ಎರಡನೇದೇನು ಅಂತಂದರೆ ಪ್ರತಿ ದಿವಸನೂ ಕೂಡ ಲಕ್ಷ್ಮಿ ಅಷ್ಟೋತ್ರಗಳನ್ನ ಕೇಳಿ, ಅಥವಾ ಲಕ್ಷ್ಮಿ ದೇವಸ್ಥಾನಕ್ಕೆ ಶುಕ್ರವಾರ ಒಂದು ದಿವಸನಾದರೂ ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಮಲ್ಲಿಗೆ ಹೂವು ಅಥವಾ ಕಮಲದ ಹೂವನ್ನ ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡೋದು, ಇದನ್ನಿಷ್ಟು ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಅದು ಇದು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಇದ್ರೂ ಕೂಡ ಖಂಡಿತ ಅದರಿಂದ ನೀವು ಈಚೆ ಬರ್ಬೋದು. ನೋಡಿ, ಇಲ್ಲಿವರೆಗೂ ಕೂಡ ರಾಶಿಗಳ ಒಂದು ಭವಿಷ್ಯ ಹೇಗಿರುತ್ತೆ, ಕೆಲವೊಂದು ಏಳು ಬೀಳು ಎಲ್ಲನೂ ಕೂಡ ನೀವು ಕೇಳಿಸ್ಕೊಂಡ್ರಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನೂ ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಯಾಕೆ ಅಂತಂದರೆ ನಿಮಗೆ ನಡೀತಿರುವಂತಹ ದಶಾ ಭುಕ್ತಿಗಳ ಆಧಾರದ ಮೇಲೆ, ಜೊತೆಗೆ ಗ್ರಹಗಳ ಅಲೈನ್ಮೆಂಟ್, ಅಂದರೆ ನಿಮ್ಮ ಜಾತಕದಲ್ಲಿ ಗ್ರಹಗಳು ಎಲ್ಲೆಲ್ಲಿ ಕೂತ್ಕೊಂಡಿದ್ದಾವೆ ಅನ್ನೋದ್ರ ಮೇಲೆ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ನೀವು ನಮ್ಮಲ್ಲೇನಾದರೂ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಬೇಕು ಅಂದ್ಕೊಂಡಿದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.